ಇದು ಸೆಕೆಂಡ್ ಡೇ ವ್ಲಾಗು, ಅಂದರೆ ಹಾಸ್ಪಿಟಲಲ್ಲೇ ವಿಡಿಯೋ ಮಾಡ್ತಾ ಇದ್ದೀನಿ. ಡೆಲಿವರಿ ಫೀಲಿಂಗ್ ಹೆಂಗಿತ್ತು? ಆ್ಯಂಡ್ ಫಸ್ಟು ಬಟ್ಟೆ ತಂದ್ಕೊಟ್ಟಿರೋದೇ ಪ್ರೀತಿ, ನನ್ನ ಮಗಳಿಗೆ ಫಸ್ಟು ಬಟ್ಟೆ ಅವಳೇ ತಂದ್ಕೊಟ್ಟಿರೋದು. ಮುದ್ದಾಗ ಅವಳೆ ಮುದ್ದು ಥರ, ಮುದ್ದು ಮಗಳು ನಿತಿನ್ ಥರನೇ ಇದ್ದಾಳೆ. ನಿತ್ಯ ಹೇಗೆ ಆ್ಯಕ್ಟಿವ್ ಆಗಿದ್ದಾಳೆ, ಪರವಾಗಿಲ್ಲ. ಸೊ ನೇಮ್ ಇಡೋದು ಬಂದು ನನ್ನ ಹ್ಯಾಂಡ್ ಓವರಲ್ಲಿಲ್ಲ, ಅದು ಬಂದು ಹೆಲೋ ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇದು ಸೆಕೆಂಡ್ ಡೇ ವ್ಲಾಗು, ಅಂದರೆ ಹಾಸ್ಪಿಟಲಲ್ಲೇ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಒಂದು ಆಫ್ಟರ್ನೂನ್ ವಿಡಿಯೋ ಮಾಡ್ತಾಯಿದ್ದೀನಿ ಊಟ ಮಾಡಿ. ಸೊ ಊಟ ಇಲ್ಲೇ ನಮ್ಮ ರಿಲೇಷನಲ್ಲಿ ತಂದುಕೊಟ್ಟಿದ್ರು. ಬೇಬಿ ಅಳ್ತಾ ಇದೆ. ಸೊ ನನ್ನ ಬೇಬಿ ಎಲ್ಲ ಮೇಲೆ ನೀವು ಅದಕ್ಕೂ ಕಮೆಂಟ್ ಮಾಡಿಬಿಡಿ, ಬೇಬಿ ಅಳ್ತಾ ಇದ್ರು ವಿಡಿಯೋ ಮಾಡ್ತಿದ್ದೀರಾ ಅಂತ ಹೇಳಿ. ಬೇರೆ ಪಾಪು ಅಳ್ತಾ ಇರೋದು. ಗೈಸ್, ನಾನು ಹೋಟ್ಲಿಂದ ಇಡ್ಲಿ ತರಿಸಿದ್ದೆ. ಅಲ್ಲಿ ಬೆಳಗ್ಗೆ ಹೊತ್ತೇನು ಕೊಡೋಲ್ಲ, ಆಫ್ಟರ್ನೂನ್ ಮತ್ತು ನೈಟ್ ಮಾತ್ರ ಊಟ ಕೊಡೋದು. ನೋಡಿ ಗೈಸ್, ಇಲ್ಲಿ ಡೆಲಿವರಿ ಆಗ್ಬಿಟ್ಟು ಎಷ್ಟು ಆರಾಮಾಗವಳೆ. ಹೆಂಗಿತ್ತು ಫೀಲಿಂಗು? ಡೆಲಿವರಿ ಫೀಲಿಂಗ್ ಹೆಂಗಿತ್ತು? ಕಂದಮ್ಮನ ತೋರ್ಸಂಗಿಲ್ಲ, ಮಲಗಿದ್ದಾಳೆ ಅವಳು. ಸೊ ನೀತು ತಿಂಡಿ ತಿಂತಾ ಇದ್ದಾಳೆ, ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಗೈಸ್, ಇವತ್ತು ಪ್ರೀತಿ ಬಂದಿದ್ಲು ಮಗು ನೋಡೋದಕ್ಕೆ. ಬಟ್ಟೆ ತಂದುಕೊಟ್ಟಿದ್ದಾಳೆ. ಕ್ಲಾತ್ ನೋಡಿ ಎಷ್ಟು ಸಾಫ್ಟ್ ಇದೆ ಅಂತೇಳಿ, ಕಲರ್ ಕೂಡ ಚೆನ್ನಾಗೈತೆ. ನಮ್ಮಮ್ಮ ಇವಾಗ ಇಕ್ಕೋಕ್ಕಾಗಲ್ಲ, ಒಂದು 5 ಮಂತ್ ಮೇಲೆ ಇಕ್ಬೋದು ಅಂತ ಹೇಳ್ತಾಯಿದ್ರು. ಸೊ ನೋಡೋಣ, ಅಂದರೆ ಇಷ್ಟಿದ್ದಿದ್ರೆ ಇವಾಗ ಇಕ್ಬೋದಿತ್ತು. ಇದು ಸ್ವಲ್ಪ ಆಯ್ತಲ್ಲ, ನೋಡೋಣ ಒಂದು 3 ಮಂತ್ ಮೇಲೆ ಇಕ್ಕೋದು. ಇಲ್ಲಾಂದರೆ ಇವಾಗೇನು ಮಳೆ ಅಲ್ವಾ, ಚಳಿ, ಇಕ್ಬೋದು. ಇವಾಗಲೇ ಇಕ್ಬೋದು. ಚೆನ್ನಾಗೈತೆ, ನಂಗೆ ಇಷ್ಟ ಆಯಿತು. ಸಾಫ್ಟ್ ಐತೆ ಕ್ಲಾತು, ಇವಾಗ ಹಾಕ್ಬೋದು ನಾವು. ಆ್ಯಂಡ್ ಫಸ್ಟು ಬಟ್ಟೆ ತಂದುಕೊಟ್ಟಿರೋದೇ ಪ್ರೀತಿ, ನನ್ನ ಮಗಳಿಗೆ ಫಸ್ಟು ಬಟ್ಟೆ ಅವಳೇ ತಂದುಕೊಟ್ಟಿರೋದು. ಇನ್ಯಾರೂ ಬಟ್ಟೆ ಎಲ್ಲ ಏನೂ ಕೊಟ್ಟಿಲ್ಲ, ಅಮೌಂಟ್ಗಳು ಕೊಟ್ಟಿದ್ದಾರೆ ಅಷ್ಟೇ. ಅವಳದೇ ಫಸ್ಟು ಬಟ್ಟೆ ಅಂತ ತಂದುಕೊಟ್ಟಿರೋದು ನನ್ನ ಮಗಳಿಗೆ. ಚೆನ್ನಾಗೈತೆ. ಗೈಸ್ ನೋಡಿ, ನಾನು ನಿತಿನ್ ಪಾಪು ನೋಡಕ್ಕೆ ಬಂದಿದ್ದೀನಿ. ಮುದ್ದಾಗ ಅವಳೆ ಮುದ್ದು ಥರ, ಮುದ್ದು ಮಗಳು ನಿತಿನ್ ಥರನೇ ಇದ್ದಾಳೆ. ರಕ್ಷಿ ಮತ್ತೆ ರಕ್ಷಿ ಬಂದವಳೆ ಇಂಜೆಕ್ಷನ್ ಹಾಕ್ಸ್ತವಳೆ, ಹಂಗಾಗಿ ಅದೇ ಪಾಪನ ಕೆಳಗೆ ಬಿಟ್ಬಿಟ್ಟು ಬಂದವಳೆ, ಕರ್ಕ ಬಂದಿಲ್ಲ. ನೋಡ್ತಾ ಇರ್ಬೋದು ನೀವು, ನಿತ್ಯ ಹೇಗೆ ಆ್ಯಕ್ಟಿವ್ ಆಗಿದ್ದಾಳೆ, ಪರವಾಗಿಲ್ಲ. ಅಂದರೆ ನೋವು, ಅರೆ ಇನ್ನೇನು ಮಾಡೋದು, ಕುತ್ಕೋಬೇಕಲ್ಲ. ಆದರೂ ನಮ್ಮ ಪಾಪ ನೋಡದೆ ಇರೋಕ್ಕಾಗಲಿಲ್ಲ, ಅದಕ್ಕೆ ಬಂದ್ಬಿಟ್ಟು ಬೇಗ. ಹ್ಞೂ ಗೈಸ್, ನೆನ್ನೆ ಡೆಲಿವರಿ ಆಗಿರೋದು, ಇವತ್ತು ಕಾಲೇ ಬಂದವ್ರೆ. ಇನ್ನಿಬ್ರು ಬರಬೇಕು, ಇಲ್ಲ ಅವಳನ್ನ ತೋರಿಸ್ನೆ. ರಕ್ಷಿನೂ ಕೂಡ ಬಾಣಂತಿ. ಸೊ 2 ಮಂತ್ ಬೇಬಿ ಇದೆ ಅವಳಿಗೂ ಕೂಡ. ಅವಳು ಬಂದಿದ್ದು ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಗೈಸ್, ನಾವು ಫಸ್ಟು ಕೆಳಗಡೆ ವಾರ್ಡಲ್ಲಿದ್ವಿ. ಸೊ ಇವಾಗ ಮೇಲ್ಗಡೆ ವಾರ್ಡಲ್ಲಿ ಶಿಫ್ಟ್ ಮಾಡಿದ್ದಾರೆ. ಈ ವಾರ್ಡಿಗೆ ಹೇಗಿದೆ ಅಂದರೆ ಚೆನ್ನಾಗಿದೆ. ಸೊ ಇದನ್ನು ಕೂಡ ತೋರಿಸ್ತೀನಿ ನಾನು. ಆ್ಯಂಡ್ ನನ್ನ ಮಗಳವ್ರು ಮಲಗಿದ್ದಾಳೆ. ಇಂಜೆಕ್ಷನ್ ಹಾಕಿದ್ದಾರೆ ಅವಳಿಗೆ. BCG ಇಂಜೆಕ್ಷನ್ ಹಾಕ್ಸಿದ್ದೀನಿ, 2 ಇಂಜೆಕ್ಷನ್ನು. ಪಾಪನೇನೆ ನೈಟ್ 1 ಇಂಜೆಕ್ಷನು, 3 ಇಂಜೆಕ್ಷನ್ ಹಾಕ್ಸಿದ್ದೀನಿ ಇವಾಗ. ಅದಕ್ಕೆ ಪಾಪಚ್ಚಿ ಅವಳಿಗೆ ತಡ್ಕೊಳಕ್ಕೆ ಆಗ್ತಾಯಿಲ್ಲ, ಮಲ್ಕೊಂಡಿದ್ದಾಳೆ. ಆದರೂ ಪರವಾಗಿಲ್ಲ, ಆ್ಯಕ್ಟಿವ್ ಇದ್ದಾಳೆ ಅವಳು. ನನ್ನ ಥರನೇ, ಅಂದರೆ ತಡಿಯಷ್ಟು ತಡಿತಾಳೆ. ಸೊ ಇವಾಗ ನಾನು ಇವಾಗಿದ್ದೀನಲ್ಲ ವಾರ್ಡು, ಅದು ಹೆಂಗಿದೆ ಅಂತ ತೋರಿಸ್ತೀನಿ. ಇಬ್ಬರೇ ಇರೋದಿಲ್ಲಿ. ಮುಂಚೆ ಇದ್ನಲ್ಲ, ಅದು ಬಂದು ಜಾಸ್ತಿ ಜನ ಇದ್ದರು. ಸೊ ಅಲ್ಲಿ ನೈಟು ಡೆಲಿವರಿಗೆಲ್ಲ ಬರ್ತಾಯಿದ್ರಲ್ಲ, ಅಂದರೆ ಅವ್ರಿಗೆ ಡೆಲಿವರಿ ಪೇಯ್ನ್ ಬಂದಾಗ ಅವರು ಸ್ವಲ್ಪ ಅರ್ಚಾಡ್ತಾರಲ್ಲ, ನಮಗೂ ಹಿಂಸೆ ಆಯ್ತಿತ್ತು. ಸದ್ಯ ಮೇಲೆ ಕಳಿಸ್ಕೊಟ್ರು ನಮಗೂ ಕೂಡ. ಬಟ್ ನನಗೆ ಅಲ್ಲೇ ಇರೋದಕ್ಕೆ ಇಷ್ಟ ಇತ್ತು. ಆಮೇಲೆ ಇದು ಇಬ್ಬರಿಗೆ ಅಲ್ವಾ ಅಂತ ಹೇಳಿ ಇಲ್ಲೇ ಹೇಳಿದ್ರು, ಸರಿ ಅಂದ್ಬಿಟ್ಟು ನಾವು ಬಂದು. ಯಾಕಂದ್ರೆ ಅವ್ರು ಹೇಳಿದ್ಮೇಲೆ ನಾವು ಹೋಗಲೇಬೇಕು, ಹಾಗಾಗಿ. ಸೊ ನನ್ನ ಮಗಳಿಗೆ ಹುಟ್ಟಿದ ದಿನನೇ ಇಂಜೆಕ್ಷನ್ ಹಾಕ್ಸಿದ್ದಾರೆ. ಅದು ಹಾಕ್ಸಿದ್ರೂ ಕೂಡ ಅವಳು ತುಂಬ ಆ್ಯಕ್ಟಿವ್ ಆಗಿದ್ಲು. ಅವಳಿಗೆ ಇಂಜೆಕ್ಷನ್ ಹಾಕ್ಸಿದ್ದಾರೆ ಅಂತ ನಮಗೆ ಗೊತ್ತೇ ಇಲ್ಲ. ಅವಳು ಚೆನ್ನಾಗೇ ಇದ್ಲು, ಓಡಾಡಿಕೊಂಡು ನೋಡ್ಕೊಂಡಿದ್ಲು. ಆಮೇಲೆ ನಮಗೆ ನೈಟ್ ಅನ್ನಂಗೆ ಗೊತ್ತಾಗಿದ್ದು, ಕಾಲು ಎತ್ಕೊಂಡು ಹೇಳ್ತಾ ಇಲ್ಲ. ಅವಾಗ ಗೊತ್ತಾಯಿತು ಇಂಜೆಕ್ಷನ್ ಹಾಕ್ಸಿದ್ದೀವಿ ಅಂತ ಹೇಳಿ. ನಮ್ಮ ಅತ್ತೆ ಹಾಕ್ಸಿದ್ದು ಇಂಜೆಕ್ಷನ್ನು, ಹಾಗಾಗಿ ನನಗೆ ಗೊತ್ತಿರಲಿಲ್ಲ. ಆಮೇಲೆ ಗೊತ್ತಾಯಿತು ಇಂಜೆಕ್ಷನ್ ಹಾಕ್ಸೋರೆ ಅಂತ. ಪಾಪ ಆಮೇಲೆ ನೈಟ್ ಹೊತ್ತು ಪಾಪ ನೆನೆ ಎಲ್ಲ ನಂಗೆ ಹಾಲೇ ಇಲ್ಲ. ಸೊ ಹಾಲೇ ಕುಡಿಸಿಲ್ಲ ನಾನು ಮಗುಗೆ. ಆದ್ರೂ ಕೂಡ ಅವಳು ಏನು ಅಳ್ದೇನೆ ಏನು ಮಾಡ್ದೇನೆ ನಾರ್ಮಲ್ ಆಗಿದ್ಲು. ಕಾಲು ಎತ್ಕೊಂಡು ಮಾತ್ರ ಅಳ್ತಾ ಇದ್ಲು. ನೋಡಿ ಅಳ್ತಾವಳೆ, ಇಂಜೆಕ್ಷನ್ ಕೊಟ್ಟಿದ್ರಲ್ಲ ಅದಕ್ಕೆ.
ನನ್ನ ಮಗಳು ಅಳ್ತಾ ಇದ್ಲು. ಅವಳು ನಮ್ಮ ಮಲಗಿಸಿ ನಾನು ಇವಾಗ ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಹೇಳಿದ್ರು. ಹಾಗಾಗಿ ನಾನು ಎಲ್ಲ ಪ್ಯಾಕ್ ಮಾಡ್ಕೋತಾ ಇದ್ದೋ. ಅಂದರೆ ಅಮ್ಮನೂ ಪ್ಯಾಕ್ ಮಾಡಿದರು, ನಾನು ಮಗುದು ಏನೇನಿದೆ ಅದನ್ನೆಲ್ಲ ಎತ್ಕೋತಾ ಇದ್ದೆ. ನೋಡಿ ಎಲ್ಲ ಎತ್ತಿಟ್ಟಿದ್ದೀನಿ. ಆ್ಯಂಡ್ ಮೆಡಿಸನ್ಸ್ ಎಲ್ಲ ಎತ್ತಿಟ್ಟಿದ್ದೀನಿ. ಅದು ಡಾಕ್ಟರ್ ಬಂದು ಹೇಳಬೇಕು ಡಿಸ್ಚಾರ್ಜ್ ಮಾಡಲಿಕ್ಕೆ. ಸೊ ನನ್ನ ಕೈ ಅಂತೂ ಡ್ರಿಪ್ಸ್ ಹಾಕಿ ಎಷ್ಟು ಊದ್ಕೊಬಿಟ್ಟಿದ್ದು ಗೊತ್ತಾ. ಆಲ್ರೆಡಿ ಎಷ್ಟು ದಪ್ಪ ಐತೆ ಕೈ, ಬೆರಳೆಲ್ಲ ದಪ್ಪ ಆಗಿಬಿಟ್ಟಿತ್ತು. ನಂಗೆ ಎಷ್ಟೊತ್ತಿಗೆ ತೆಗಿತಾರೋ ಅನಿಸ್ಬಿಟ್ಟಿತ್ತು. ಯಾಕಂದರೆ ಬೇಬಿನ ಎತ್ಕೊಂಡು ಫೀಡ್ ಮಾಡಿಸೋದಕ್ಕೆ ಆಗ್ತಾ ಇರಲಿಲ್ಲ ನನಗೆ. ಅದು ಒಳ್ಳೆ ಬ್ಲಡ್ಡೇ ಈಚೆ ಬಂದಂಗೆ ಆಗ್ತಾಯಿತ್ತು. ನಾನು ಎಷ್ಟೊತ್ತಿಗೆ ತೆಗಿಯಕ್ಕ ಫಸ್ಟು ಅಂತ ಅವ್ರನ್ನ ಹಿಂಸೆ ಕೊಡ್ತಿದ್ದೆ ನಾನು. ಇದು ಟ್ಯಾಬ್ಲೆಟ್ ಬಂದು ಗಾಯ ಒಣಗಲಿಕ್ಕೆ ಅಂತ ಹೇಳಿ ಕೊಟ್ಟಿರೋದು. ಆ್ಯಂಡ್ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಕೂಡ ಕೊಟ್ಟಿದ್ದಾರೆ. ಸೊ ನನಗಾಗಿರೋದು ಡೆಲಿವರಿ ಬಂದು ನಾರ್ಮಲ್ ಡೆಲಿವರಿ. ಹಾಗಾಗಿ ಇದು ಬೇಬಿಗೆ ಫೀವರ್ಗಿರೋದು, ಮತ್ತು ಅದು ಲೋಷನ್ನು, ಮತ್ತು ಇದೆಲ್ಲ ಏನೇನೋ ಕ್ಯಾಲ್ಶಿಯಮ್ಮು ಟಾನಿಕ್ಗಳು. ಸೊ ಅದೊಂದು ದೊಡ್ಡದು ಕೊಟ್ಟಿದ್ದಾರೆ. ಬೇಬಿಗ ನನಗಂತ ಗೊತ್ತಾಗಲಿಲ್ಲ, ಹಾಗಾಗಿ ಅದನ್ನು ನಾನು ಕೇಳೋಣ ಅಂತೇಳಿ ಮುಂಚಿತವಾಗಿ ಎತ್ತಿಟ್ಕೊಂಡಿದ್ದೆ. ಈ ಟಾನಿಕ್ ಬಂದು ಫೀವರ್ದು ಪ್ಯಾರಾಸೆಟಮಲ್ಲು. ಸೊ ಆಲ್ರೆಡಿ ಒಂದು ನೈಟೇ ತರಿಸಿದ್ದೆ ನಾನು ಇಂಜೆಕ್ಷನ್ ಹಾಕ್ಸಿರೋದ್ರಿಂದ. ಇವಾಗಲೂ ಕೂಡ ಬರ್ದುಕೊಟ್ಟಿದ್ರು, ಅಮ್ಮ ಗೊತ್ತಿಲ್ಲದೆ ತಂದಿದ್ದಾರೆ. ಸೊ ಇದನ್ನು ರಿಟರ್ನ್ ಮಾಡಬೇಕು ನಾನು, ಹಾಗಾಗಿ ಎಲ್ಲ ಎತ್ತಿಟ್ಕೊಂಡಿದ್ದೀನಿ. ಅವ್ರು ಬರ್ತಿದ್ದಂಗೆ ಕೇಳಿಬಿಟ್ಟು ಡಿಸ್ಚಾರ್ಜ್ ಆಗಿ ಹೋಗೋದೇನೆ. ಸೊ ಪಾಪುನೇ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನಾನು, ಅಂದರೆ ಕರ್ಕೊಂಡು ಹೋಗೋದಕ್ಕೆ ಅಂತ ಹೇಳಿ, ಡಿಸ್ಚಾರ್ಜ್ ಅಲ್ವಾ ಹಾಗಾಗಿ. ಸೊ ನೋಡಿ ಎಲ್ಲ ಬ್ಯಾಗೆಲ್ಲ ಪ್ಯಾಕ್ ಮಾಡಿದ್ದೀವಿ. ಆ್ಯಂಡ್ ಸಹನ ಕೂಡ ಬರ್ತಾನೆ ವೀಡಿಯೋ ಮಾಡ್ಕೊಬಂದಿದ್ದಾಳೆ ಯೂಟ್ಯೂಬ್ಗೆ ಹಾಕ್ಲಿ ವೀಡಿಯೋನ ಅಂತ ಹೇಳಿ. ಸೊ ಅವಳು ಡಿಸ್ಚಾರ್ಜ್ ಇನ್ನೇನು ಆಗಬೇಕು, ಇನ್ನೊಂದು 5 ಮಿನಿಟ್ಸ್ 10 ಮಿನಿಟ್ಸ್ ಇದೆ ಅನ್ನಂಗೆ ಬಂದಳು ಸದ್ಯ. ಇಲ್ಲಾಂತಂದರೆ ನಾವು ಮನೆಗೆ ಹೊರಟ್ಬಿಡ್ತಿದ್ದೋ. ಯಾಕಂದರೆ ಅವಳು ಜಾಸ್ತಿ ಹೊತ್ತೇನು ಇರಲಿಲ್ಲ, ಬರ್ತೀನಿ ಅಂತ ಅಂದ್ಕೊಂಡು ಅವಳು ಹೊರಟ್ಲು. ಸೊ ನನಗೂ ಕೂಡ ಡಿಸ್ಚಾರ್ಜ್ ಮಾಡಿದ್ರಲ್ಲ, ಹಾಗಾಗಿ ನನಗೂ ಕೂಡ ಟೈಮ್ ಇರಲಿಲ್ಲ. ಆಲ್ರೆಡಿ ಡಿಸ್ಚಾರ್ಜ್ದು ಚೀಟಿ ಎಲ್ಲ ಕೊಟ್ಟು ಹೋಗಿದ್ರು ಅವಳು ಬಂದಾಗ. ಸೊ ಅವಳು ನೋಡಿ ಎಲ್ಲ ರೂಮಲ್ಲೂ ಹೋಗಿ ವೀಡಿಯೋ ಮಾಡ್ಕೊಬರ್ತಾಳೆ. ಇದರಲ್ಲಿ ಏನು ಟ್ವಿಸ್ಟು ಅಂತಂದರೆ ನನ್ನ ರೂಮ್ಗೂ ಬರ್ತಾಳೆ, ಬಟ್ ನನ್ನನ್ನು ಅವಳು ಐಡೆಂಟಿಫೈ ಮಾಡೋದಿಲ್ಲ, ಸುಮ್ಮನೆ ಹೊಂಟೋಗ್ಬಿಡ್ತಾಳೆ. ನೆಕ್ಸ್ಟು ಇಲ್ಲಿ ನಾನು ಇರ್ತೀನಿ ನೋಡಿ, ಅಲ್ಲೇ ಕಾಣಿಸುತ್ತೆ. ಸೊ ಅವಳಿಗೆ ಗೊತ್ತಾಗೋದಿಲ್ಲ, ನನಗೆ ವೀಡಿಯೋದಲ್ಲಿ ಗೊತ್ತಾಯಿತು. ಅವಳು ಅದನ್ನೇ ಹೇಳ್ತಿರ್ಲಿ, ಇಲ್ಲಿಗೆ ಬಂದು ಹೋದೆ ನಾನು ಅಂತ ಹೇಳಿ. ಸೊ ಅಲ್ಲೇ ನಿಂತಿದ್ದೀನಿ ನಾನು. ಇವಾಗ ಬಂದು ಅಂದ್ಲು ಹಂಗಂತ, ನಾನು ಇಲ್ಲಿ ಬಂದಿದ್ದೆ, ನಾನು ನೋಡಲೇ ಇಲ್ಲ ಅಂತ ಹೇಳಿ. ಸೊ ಕಾಲ್ ಮಾಡಿದ್ಲು, ಆಮೇಲೆ ನಾನೇ ಈಚೆ ಬಂದೆ. ಅದಕ್ಕೆ ನೀನು ಬರಬೇಡ ಹೋಗೊಳಗೆ ಅಂತ ಅಂದ್ಕೊಂಡು ಹೇಳ್ತಾ ಇದ್ಲು. ಸೊ ನಾನೇ ಬಂದು ಕರ್ಕೊಂಡು ಹೋಗ್ತಾಯಿದ್ದೆ. ಅವಳು ಬಂದಳು ಪಾಪು ನೋಡೋದಕ್ಕೆ. ಸೊ ಪಾಪು ನೋಡೋದಕ್ಕೆ ಬಂದು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಫುಲ್ಲು ಖುಷಿಯಾಗಿ ಹೋಟ್ಲು. ಸದ್ಯ ಡಿಸ್ಚಾರ್ಜ್ ಆಗಿಬಿಡ್ತಿತ್ತು, ಅಷ್ಟೊತ್ತಿಗೆ ಬಂದಿಲ್ಲ ಅಂದರೆ ಮನೆಗೆ ಬರ್ತಾಯಿದ್ಲು, ಏನು ಇರ್ತಾಯಿರಲಿಲ್ಲ. ಸೊ ಫೈನಲಿ ಖುಷಿ ಆಯಿತು ನನಗೆ. ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದರು, ಹಾಗಾಗಿ ಮನೆಗೆ ಬಂದೆ ನಾನು. ನಮ್ಮಮ್ಮ ಮೆಣಸಿನ ರಸ ಮಾಡಿಕೊಟ್ಟಿದ್ರು, ಚೆನ್ನಾಗಿ ಮೆಣಸು ಹಾಕಿ ಖಾರವಾಗಿ ಮಾಡಿಕೊಟ್ಟಿದ್ರು. ಸೊ ಊಟ ಎಲ್ಲ ಇವಾಗ ಸ್ವಲ್ಪ ಚೇಂಜ್ ಅಲ್ವಾ, ಹಾಗಾಗಿ ಹೇಮ ಒಬ್ಬಳು ಮಗುನ ನೋಡೋದಕ್ಕೆ ಬಂದಿರಲಿಲ್ಲ. ಸೊ ಅವಳು ತುಂಬ ಫೀಲ್ ಮಾಡ್ಕೋತಿದ್ಲು, ನನಗೂ ಸಿಕ್ಕಾಪಟ್ಟೆ ಫೀಲ್ ಇತ್ತು. ಸೊ ಅವಳು ಪ್ರೆಗ್ನೆಂಟಲ್ಲಿ ನನ್ನನ್ನು ನೋಡೋದಕ್ಕೆ ಬರೋದಕ್ಕೆ ಆಗಲಿಲ್ಲ ಅಂತ ಹೇಳಿ ಕಬಾಬ್ ಕಟ್ಸ್ಕೊಬಂದಿದ್ಲು, ಅವ್ರ ಹೋಟ್ಲಲ್ದೇನೆ ಅದು. ಬಟ್ ನಾನು ತಿನ್ನಂಗಿರಲಿಲ್ಲ, ಇನ್ನೊಂದು ಹೋಟೆಲ್ದು ತಿನ್ನಂಗಿಲ್ಲ ಒಂದು. ಆ್ಯಂಡ್ ನನಗೆ ಡಾಕ್ಟರ್ ಹೇಳಿದರು 1 ವೀಕ್ವರೆಗೂ ತಿನ್ನಬೇಡಿ ಅಂತ ಹೇಳಿ. ಹಾಗಾಗಿ ನಾನು ನಾನ್ ವೆಜ್ ಏನು ತಿನ್ನಲಿಲ್ಲ ನಾನು. ಇದು ನಮ್ಮ ಪಾಪಕ್ಕೆ ತಂದಿದ್ದಾಳೆ ಬಟ್ಟೆ ನೋಡಿ, ಒಂದು 5 ಮಂತ್ 6 ಮಂತ್ಗೆ ಆಗೋ ಥರ ತಂದಿದ್ದಾಳೆ. ಸೊ ಚೆನ್ನಾಗಿದೆ, ಇಷ್ಟ ಆಯಿತು ನನಗೆ. ಈ ಥರ ನನಗೆ ಸಾಫ್ಟ್ ಇದೆ ಡ್ರೆಸ್ಸು ತುಂಬ ಇಷ್ಟ. ಯಾಕಂದರೆ ಇವಾಗ ಪ್ರೆಸೆಂಟ್ ಅದನ್ನೇ ಅಲ್ವಾ ಹಾಕೋದಕ್ಕಾಗೋದು, ಹಾಗಾಗಿ. ಸೊ ಕಲರ್ಸು ಸೇಮ್ ಕಲರ್, ಪ್ರೀತಿನೂ ಇದೇ ಕಲರ್ ತಂದಿದ್ದಾಳೆ, ಇವಳು ಕೂಡ ಇದೇ ಕಲರ್ ತಂದಿದ್ದಾಳೆ. ಪ್ರೀತಿಗೆ ತಂದಿರೋ ಕ್ಲಾತು ಈ ಕ್ಲಾತು ಸೇಮೇ. ಸೊ ಚೆನ್ನಾಗಿತ್ತು ಬಟ್ಟೆ, ನಂಗೆ ಖುಷಿ ಆಯ್ತಿತ್ತು ಇದು ನೋಡಲಿಕ್ಕೆ. ನನಗೆ ಎಷ್ಟೊತ್ತಿಗೆ ಆಗ್ತೀನೋ ಅಂತ ಅನ್ನಿಸ್ತಾ ಇತ್ತು ಬಟ್ಟೆಗಳು ನೋಡಿ. ಸೊ ಮೀಶೋದಲ್ಲೂ ಹಂಗೆ ಬರೀ ಸರ್ಚ್ ಮಾಡೋದೇ ಆಗೈತೆ ನಾನು. ಬಟ್ಟೆಗಳು ಒಂಥರ ಚೆಂದ, ಮಕ್ಳಿಗೆ ಎಷ್ಟಿದ್ರೂ ಸಾಲಲ್ಲ, ಬೇಗ ಹಾಳಾಗುತ್ತೆ ಅಂತ ಹೇಳ್ತಾರೆ. ಮನೆಗೆ ಬಂದು 2-3 ಡೇಸ್ ಆಗಿದೆ. ಸೊ ಸ್ವಲ್ಪನೇ ವಿಡಿಯೋ ಮಾಡ್ಕೊಂಡಿದ್ದೀನಿ ನಾನು, ಜಾಸ್ತಿ ವಿಡಿಯೋ ಮಾಡ್ಕೊಂಡಿಲ್ಲ. ಆ್ಯಂಡ್ ನನ್ನ ಮಗಳು ಮಲಗಿದ್ದಾಳೆ. ಆ್ಯಂಡ್ ಮನೆಗೆ ಬಂದಾಗಲಿಂದ ನಾನು ವಿಡಿಯೋ ಮಾಡೋದಕ್ಕೆ ಆಗಿರಲಿಲ್ಲ, ಅಂದರೆ ಸ್ವಲ್ಪ ಜಸ್ಟ್ ಹಂಗೆ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ಆ್ಯಂಡ್ ಅದನ್ನು ಆ್ಯಡ್ ಮಾಡ್ತೀನಿ. ಡೆಲಿವರಿ ಆದಮೇಲೆ ಹಾಸ್ಪಿಟ್ಲಲ್ಲಿ ಇದ್ನಲ್ಲ, ಸೊ ಅಲ್ಲಿದ್ದು ಕೂಡ ವಿಡಿಯೋ ಮಾಡಿದ್ದೀನಿ. ಸೊ ಎಲ್ಲ ವಿಡಿಯೋನೂ ಇದರಲ್ಲೇ ಬರುತ್ತೆ, ಒಂದು 3 ಡೇಸ್ ವಿಡಿಯೋ. ಆ್ಯಂಡ್ ಯಾರ್ಯಾರು ಬಟ್ಟೆ ಎಲ್ಲ ತೊಗೊಟ್ಟಿದ್ದಾರೆ ಎಲ್ಲನೂ ಕೂಡ ಇದರಲ್ಲೇ ಬರುತ್ತೆ. ಆ್ಯಂಡ್ ನೀವು ಕೇಳ್ತಾ ಇದ್ದೀರಾ ಡೆಲಿವರಿ ಹೇಗಿತ್ತು, ಆ ಡೆಲಿವರಿ ಫೀಲಿಂಗ್ಸ್ನ ನಮ್ಮ ಹತ್ರ ಶೇರ್ ಮಾಡಿ ಅಂತ ಕೇಳ್ತಾ ಇದ್ದೀರಾ. ಸೊ ಖಂಡಿತ ಸ್ವಲ್ಪ ಫ್ರೀ ಆದಮೇಲೆ ಹೇಳ್ತೀನಿ ನಾನು ಅದನ್ನು. ಆ್ಯಂಡ್ ನಾನು ರಿಂಗ್ ಲೈಟ್ ಏನೂ ತರಿಸಿಲ್ಲ, ನಮ್ಮಮ್ಮ ಅವರು ಸೂತ್ಕ ಕಳೀತಾ ಇದ್ದಾರೆ. ಸೊ ಸೂತ್ಕ ಇದೇನು ಅಷ್ಟು ಇದಿಲ್ಲ, ಅಂದರೆ ಇದೇನು ಕಟ್ನಿಟ್ಟೇನಲ್ಲ, ನಾರ್ಮಲು. ಯಾಕಂದರೆ ಮಗು ಹುಟ್ಟಿ ಸೂತ್ಕ ಅಲ್ವಾ, ಹಾಗಾಗಿ ಏನಂತ ಹೋಗಂಗಿಲ್ಲ ಬರೋಂಗಿಲ್ಲ, ಎಲ್ಲ ಕ್ಲೀನ್ ಮಾಡಬೇಕು ಅಂತ ಏನಿಲ್ಲ. ಸೊ ಜಸ್ಟು ಪಾತ್ರೆ ಎಲ್ಲ ತೊಳ್ಕೊಂಡು ಬೆಡ್ಶೀಟ್ಗಳು ಹೋಗ್ಕೋತಾರೆ ಅಷ್ಟೇ. ಸೊ ಆಲ್ರೆಡಿ ಕ್ಲೀನಿಂಗ್ ಎಲ್ಲ ನಡೀತಿದೆ. ಆ್ಯಂಡ್ ಶಾಸ್ತ್ರ ಇನ್ನೂ ಕೇಳಿದ ಮೇಲೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ನಾನು ಶಾಸ್ತ್ರದಲ್ಲಿ ಏನು ಬಂದಿದೆ, ಏನು ನೇಮ್ ಇಡ್ತಾ ಇದ್ದೀವಿ ಅಂತ ಹೇಳಿ. ಸೊ ನೇಮ್ ಇಡೋದು ಬಂದು ನನ್ನ ಹ್ಯಾಂಡ್ ಓವರಲ್ಲಿಲ್ಲ, ಅದು ಬಂದು ನಮ್ಮ ಅಕ್ಕನ ಹ್ಯಾಂಡ್ ಓವರಲ್ಲಿರೋದು. ಸೊ ಯಾಕೆ ಅಂತಂದರೆ ಖುಷಿಗೆ ಅಮ್ಮ ಇಟ್ಟರು, ಯಶಿಕುಂಗೆ ನಾನಿಟ್ಟೆ. ಇನ್ನು ಮುದ್ದುಗೆ ಬಂದು ಪೂರ್ವಿತಾಚಾರ ಅಂತ ಅದು ಅಲ್ಲೇ ಬಂದುಬಿಡ್ತು ನೇಮು. ಸೊ ಹಾಗಾಗಿ ಅವಳಿಗೆ ನೇಮ್ ಇಡೋ ಅಂಥದ್ದು ಅವಕಾಶ ನಾವು ಮಾಡಿಕೊಡ್ಲಿಲ್ಲ.
ಹಾಗಾಗಿ ನನ್ನ ಮಗಳಿಗೆ ಬಂದು ಅವಳೇ ಹೆಸರಿಡೋದು. ಸೊ ಅವಳೇನು ಇಡ್ತಾಳೆ ಅದೇ ಹೆಸರು ಫೈನಲ್ಲು. ನೋಡೋಣ ಏನು ಅಕ್ಷರ ಬರುತ್ತೆ, ಏನು ಇಡ್ತಾಳೆ ಅನ್ನೋದನ್ನು ಕೂಡ ನಾನು ಹೇಳ್ತೀನಿ ನಿಮ್ಮ ಹತ್ರ. ಸೊ ನನ್ನ ಮಗಳು ಕೈ ಏನೋ ಕಾಣಿಸ್ತಾ ಇದೆ ಅನಿಸುತ್ತೆ. ಸಾರಿ, ಅದು ಕೈಯಲ್ಲ, ಗ್ಲೌಸು, ನಾನು ಕೈ ಅನ್ಕೋಬಿಟ್ಟೆ. ಆ್ಯಂಡ್ ನಾನು ಸ್ಕಾರ್ಫ್ ಬಂದು ಒಂದೇ ತೊಗೊಂಡಿದ್ದೆ, 2 ತೊಗೊಂಡಿರಲಿಲ್ಲ. ಹಾಗಾಗಿ ಅದನ್ನು ಒಗೆಯೋದಕ್ಕೆ ಹಾಕಿದ್ದೀನಿ. ಹಾಗಾಗಿ ನಾನು ಶಾಲ್ನೇ ಕಟ್ಕೊಂಡಿದ್ದೀನಿ. ತರಬೇಕು, ಸಂಜು ಬಂದಾಗ ಹೇಳಿ ತರಿಸ್ತೀನಿ. ಆ್ಯಂಡ್ ಬಾಣ್ತಿ ಹೇಗಿರ್ತಾರೆ ಹಾಗೆ ಇದ್ದೀನಿ ನಾನು, ಯಾಕಂದರೆ ಕಟ್ಟುನಿಟ್ಟಲ್ಲಿ ಇರಬೇಕಿದು ಮೊದಲನೇದಲ್ವ. ಹಾಗಾಗಿ ಅಂದರೆ ಇವಾಗ ಶೀತ ಇರೋದ್ರಿಂದ ಬೇಬಿಗೆ ಶೀತ ಆಗಿಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ಅಷ್ಟೇ ಆಮೇಲೆ ಸಂಜು ನನ್ನನ್ನು ಬಿಡಲ್ಲ. ಆ್ಯಂಡ್ ನಮ್ಮ ಅಮ್ಮನೂ ಕೂಡ ಅಷ್ಟೇ, ನಮ್ಮ ಅಕ್ಕನೂ ಅಷ್ಟೇ, ಉಪ್ಪು ಹಾಕ್ಬಿಡ್ತಾಳೆ ಹಂಗೆ. ಸೊ ಸಂಜೆಗೆ ಮಗಳು ಹುಟ್ಟಿರೋದ್ರಿಂದ ತುಂಬ ಖುಷಿಯಾಗಿದ್ದೇನೆ. ಸೊ ಅದು ಫೀಲೇ ಬೇರೆ. ಆ್ಯಂಡ್ ನನಗೂ ಅಷ್ಟೇ, ಅದನ್ನೊಂದು ಕಂಪ್ಲೀಟಾಗಿ ಒಂದು ವ್ಲಾಗಲ್ಲಿ ಹೇಳ್ತೀನಿ ನಾನು. ಸೊ ಒಂದಷ್ಟು ಜನ ಬೇರೆ ಥರ ಹೇಳ್ತಾಯಿದ್ರಿ, ಸೊ ಅದಕ್ಕೆ ನಾನು ಹೇಳ್ತೀನಿ, ಕ್ಲಾರಿಟಿ ಕೊಡ್ತೀನಿ ನಾನು ಅದಕ್ಕೆ. ಯಾಕೆಂದರೆ ನಾನು ಎಷ್ಟು ಹ್ಯಾಪಿ ಆಗಿದ್ದೀನಿ, ನಮ್ಮ ಫ್ಯಾಮಿಲಿಯಲ್ಲಿ ನಾನು ಸಂಜು ಎಷ್ಟು ಹ್ಯಾಪಿ ಆಗಿದ್ದೀವಿ ಅನ್ನೋದನ್ನ ಹೇಳ್ತೀನಿ. ಸೊ ಓಕೆ ಗೈಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ, ಬಿಕಾಸ್ ನನ್ನ ಮಗಳು ಎದ್ದೇಳ್ತಾಳೆ ಇವಾಗ. ಹಾಗಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್, ಲವ್ ಯು ಆಲ್, ಬಾಯ್.